ಅನೈತಿಕ ಸಂಬಂಧಕ್ಕೆ ಆಟೋ ಚಾಲಕನೊಬ್ಬ ಪ್ರಾಣ ಕಳೆದುಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಇದು ಹೊಸದುರ್ಗ ತಾಲೂಕಿನ ಅಣುವಿನಡು ಗ್ರಾಮದಲ್ಲಿ ಆಟೋ ಚಾಲಕ ಶ್ರೀನಿವಾಸ್ ಮೇಲೆ ಸುಮಾರು 3-4 ಜನರ ಗ್ಯಾಂಗ್ ಮಾರಕ ಅಸ್ತ್ರಗಳಿಂದ ಹಲ್ಲೆ ನಡೆಸಿ ಭೀಕರ ಕೊಲೆ ಮಾಡಲಾಗಿದೆ. ಹೀಗೆ ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯಬೇಕಿದೆ. ಇನ್ನು ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಚಿತ್ರದುರ್ಗದ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜೇಂದ್ರ ಒಂದು 10 ತಿಂಗಳ ಪ್ರೀತಿ ಮಾಡಿ ಬಂದಿದ್ದಾರೆ, ಮದುವೆಯಾಗಿ ಬಂದು ನಾವು ಬೇಡ ಅಂತ ಅಂದ್ರೂ ಮದುವೆ ಆದ್ರೆ ಅವರೇ ಇಷ್ಟಪಟ್ಟು ಅಲ್ಲಿ ದುರ್ಗದಾಗ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ರು. ಈಗ ಅವ್ರಿಗೆ ಬಾಳ್ವೆ ಮಾಡೋಕ್ಕಾಗ್ತದೆ ಇಟ್ಟು ನಾವೆಲ್ಲ ಫೋನ್ ಮಾಡಿ ಇವರೆಲ್ಲ ಕರೆದಿದ್ದಾರೆ, ಬಂದಿಲ್ಲ. ಈಗ ಅವ್ರ ತಮ್ಮಂದ್ರೇನೋ ಬಂದು ಈ ಥರ ಕೊಚ್ಚಾಕ್ಬಿಟ್ಟಿದ್ದಾರೆ. ತಮ್ಮ ಯಾವ ರೀತಿ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ಸರ್. ಬೇಡ 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 ಅಂದ್ರೂ ಕೊಚ್ಚಾಕ್ಬಿಟ್ಟಿದ್ದಾರೆ. ಆ ಬಾಡಿ ಪಟ್ಟು ಎಲ್ಲ ಓಪನ್ ಆಗ್ಬಿಟ್ಟಿದೆ. ಅವಾಗೆಲ್ಲ ಮನೇಲಿ ಯಾರು ನಡೆಯ ಸಣ್ಣವನಿರ್ತಾನೆ, ಸಣ್ಣದಿರ್ತಾನೆ, ಅವನಿಗೂ ಎದುರಿಸಿಲ್ಲ. ನಡ್ಸಿದ್ರೆ ನಿನ್ನೂ ಕೊಚ್ಚಾಕ್ತೀನಿ ನೋಡು ಅಂತ ರೂಮಾಗ ಕೂಡಾಕಿದ್ದಾರೆ ಅವ್ನು ಅಲ್ಲಿ. ಆ ಥರ ಮಾಡಿಬಿಟ್ಟು ಅವನು ಬಸ್ಸಲ್ಲಿ ಹೋಗಿ ಸ್ನಾನ ಮಾಡಬೇಕಾದ್ರೆ 3 ಜನ ಸೇರ್ಕೊಂಡು ಮಸ್ತ್ ಅಂತ ಕೊಚ್ಚಾಕಿದ್ರು. ನಡುವರು ಊರಲ್ಲ ಅದು ಮನೆಯಲ್ಲಿ, ಮನೆ ಒಳಗೆ ನಡುವೂರಲ್ಲಿರೋ ಮನೆಯಲ್ಲಿ ಈ ಥರ ಬಂದು ಮನೇಲಿ ನುಗ್ಗಿ ಈ ಥರ ಕೊಚ್ಚಾಕ್ತಾರೆ ಅಂದರೆ ಯಾವ ಥರ ಧೈರ್ಯ ಐತೆ ಅವ್ರಿಗೆ? ನಾವು ಮನುಷ್ಯನ ಕೊಚ್ಚಾಕ ಧೈರ್ಯ ಯಾವನ್ ಕೊಟ್ಟೆ ಅಂದರೆ ಜೀವಗಳು ಅಂದರೆ ಆಟಗಳು ಇದೆ. ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ. ಒಬ್ಬರು ಇಂಥವ್ರನ್ನೆಲ್ಲ ಜನ ತಲೆ ಕೆಡಿಸ್ಕೊಳಲ್ಲ ಇಲ್ಲಿ ಯಾರು ಏನಾರಾಗಲಿ ಸತ್ತವ್ರು ಜನ ಮತ್ತು ನಾವು ಮಾತ್ರ ಚೆನ್ನಾಗಿರ್ಬೇಕು. ತಮ್ಮ ಇದ್ದಾರೆ ಇಬ್ರು, ಅವನೊಬ್ಬ ಇಲ್ಲಿ ಹೆಸರು ಗೊತ್ತಿಲ್ಲ, ಇಲ್ಲಿ ಕೃಷ್ಣಮೂರ್ತಿ ಅಂತ ಇದ್ದಾನೆ ಜಾಕಿ ಅಂತ. ಈ ಥರ ಮಾಡಿರೋರು ಕರೆಸಿ ಬೆಂಗಳೂರಿಂದ ಅವನೇ ಕರೆಸಿ ಅವ್ರನ್ನ ಬಂದಿದ್ದಾನೆ ಬರ್ರಿ ಅಂತ ಹೇಳಿ ಈ ಥರ ಕೊಚ್ಚಾಕ್ ಮಾಡಿದ್ದಾರೆ. ಇವನೇ ಶಿಕ್ಷೆ ಆಗ್ಬೇಕು ಸರ್, ಗಲ್ಲಿಗೆ ಹಾಕ್ಬೇಕು ಅವ್ರನ್ನ. ಬರೇ ಕೊಚ್ಚಾಕಿ ಹಿಂಗೆ ಪ್ರಾಣಗಳು ಹೋಗ್ತಾ ಇದ್ರೆ ಅವ್ರು ಬೇಲ್ ಮೇಲೆ ಬರ್ತಾರೆ, ಮತ್ತೆ ಇದೇ ಮಾಡ್ತಾರೆ ನಾಳೆ ನಾಳೆ. ಅದೇ ಪ್ರೀತಿ ಮಾಡಿದಾನಲ್ಲ, ಪ್ರೀತಿ ಮಾಡಿರೋ ಉದ್ದೇಶ ಮಾಡಿದ್ದಾರೆ ಹಂಗೆ. ಮದುವೆ ಹಂಗೆ. ಸುದರ್ಶನ್ ಒಂದು ನಿಮಿಷ ಸಣ್ಣಪ್ಪ ಆಮೇಲೆ ಗ್ರಾಮದಲ್ಲಿರೋ ಅವರು ಅಕ್ಕನ ಮಗನ ಕೃಷ್ಣಮೂರ್ತಿನ ಅಕ್ಕನ ಮದುವೆ ಅಂತ ಹೊರಗೆ ಇದ್ದರು. ಅವರು 2 ತಿಂಗಳಿಗೆ ಗಂಡನ ಬಿಟ್ಟು ಊರು ಬಂದು ನಾವೆಲ್ಲರೂ ಕರೆದ್ವಿ, ಯಾರೂ ಬರಲಿಲ್ಲ ಅವರು. ಆಮೇಲೆ ಮೊದಲನೇ ಕಾರಣ ತಿರುಗಿದ ನನ್ನ ಮಗನ ಕರ್ಕೊಂಡು ಮನೆಗೆ ಬಂದು ದುರ್ಗುಟ್ಕೊಂಡು ಅವನು ರೋಡಲ್ಲಿ ಹೋದ. ನಾವು ನನ್ನ ಮಗ ಬಂದು ಇನ್ಫಾರ್ಮೇಷನ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಅವರಿಗೆ, ಅವ್ರ ಹುಡುಗಿ ತಮ್ಮನಿಗೆ. ಆ ಹುಡುಗ ಬಂದು ನನ್ನ ಮಗ ಸ್ನಾನ ಮಾಡಿದ್ರೆ ಮಕ್ಕಳಲ್ಲಿ ಒಳಗಡೆ 3 ಜನನೂ ಸೇರಿ ಕೊಡ್ತಾರೆ. ನನಗೆ ನ್ಯಾಯ ಕೊಡಿಸ್ಬೇಕು, ಇವೆಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಕೊಲೆ ಕೊಚ್ಚಿ ಬಟ್ಟೆನ ಕತ್ತಿನ ಕೊಚ್ಚಾಕಿದ್ದಾರೆ, ಬೈಯೆಲ್ಲ ಕೊಚ್ಚಾಕಿದ್ದಾರೆ. ಯಾವ ಉದ್ದೇಶಕ್ಕೆ? ಅವರಿಗೆ ನಮ್ಮ ಪ್ರೀತಿ ಮಾಡಿ ಮದುವೆಯಾಗಿರೋ ಉದ್ದೇಶಕ್ಕೆ ಮಾಡಿದ್ದಾರೆ. ಯಾರ ಮೇಲೆ ಅನ್ನೋದು ಅನುಮಾನ ಇದೆ? ಅವ್ರ ತಮ್ಮರು, ಹುಡುಗಿ ತಮ್ಮಂದ್ರು ಇಬ್ರು, ತಾಯಿ ತಮ್ಮ. ಅವರು ಅವ್ರ ತಮ್ಮ, ಅವ್ರ ತಾಯಿ ತಮ್ಮ ಕೃಷ್ಣಮೂರ್ತಿ ಎಲ್ಲರಿಂದ ನನ್ನ ಗಂಡ ಮಾಡಿದ್ರು. ಅವರೇ ಬಂದು ಮಾಡಿದ್ರು. ನ್ಯಾಯ ಶಿಕ್ಷೆ ಆಗ್ಬೇಕು ಅವರಿಗೆ, ಗಲ್ಲಿಗೆ ಹಾಕ್ಬೇಕು. ಬರೇ ಡೈಲಿ ಬರೀ ಇದನ್ನೇ ಮಾಡ್ತಾ ಇದ್ದಾರೆ. ಮಾಡ್ತಿರೋ ಹುಡುಗರಿಗೂ ಇದೇ ಥರ ಆಗ್ಬೋದು. ಅವ್ರು ಗಲ್ಲಿಗೆ ಏರಿಸ್ಬೇಕು, ಒಬ್ಬರು ಗಲ್ಲಿಗೆ ಏರಿಸಿ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ. ಇದನ್ನ